ಸರ್ ಏನು ಆಫರ್ ಕೊಡ್ತೀರಾ ನಮ್ಮೊಂದು ಸಬ್ಸ್ಕ್ರೈಬರ್ ಬಂದರೆ? ಸರ್ ಇದು ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಕಡೆಯಿಂದ ಬಂತು ಅಂದರೆ ಸೊ ಶೋರೂಮ್ ಕಡೆಯಿಂದ ಬೆನಿಫಿಟ್ ಆಕ್ಸೆಸರೀಸಲ್ಲಿ ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಮಾಡೋಕ್ಕಾಗುತ್ತೋ ಸೊ ಮಾಡಿಸ್ಕೊಡ್ತೀವಿ. ಅಡಿಷನಲ್ ಡಿಸ್ಕೌಂಟ್ ಕೂಡ ಮಾಡಿಸ್ಕೊಡ್ತೀವಿ. ಅಂದರೆ ಈ ವರ್ಷ ಸರ್ ಈಗ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಸರ್ ಇದ್ರದ್ದು? ಸರ್ ಪ್ರೆಸೆಂಟ್ ಕಾಸ್ಟ್ ತುಂಬಾ ಒಂದು ರಿಫೈನ್ಡ್ ಆದ ಇಂಜಿನ್ ಇದು, ಪ್ಲಸ್ ತುಂಬಾ ಒಂದು ಅಡ್ವಾನ್ಸ್ಡ್ ಟೆಕ್ ಇಂಜಿನ್ ಇದು. ಸೊ ಈ ಒಂದು ಬಂದು 60%. ಸೊ ಇನ್ನೊಂದು ಬಂದು ಕಂಪ್ಲೀಟ್ 80%. ಇವಾಗ ನೀವು ಇರೋದು 60% ಅಲ್ಲಿ. ಸೊ ಇದೇನಕ್ಕೆ ಅಂದ್ರೆ 2 ಟೈಪ್ಸ್. ಇವಾಗ ಸಪೋಸ್ ಯಾರೋ ಸ್ಟ್ರೈಟ್ ಕೂತ್ಕೋಬೇಕಂತಂದ್ರೆ ಇದು ಕೂಡ ಸಪೋರ್ಟ್ ಮಾಡೋದು. ಪರವಾಗಿಲ್ಲ ಸರ್. ಬಿಕಾಸ್ ಆಫ್ ಇದಕ್ಕೆ ಅಡಿಷನಲಿ ಟೈರ್ ಬರಲ್ಲ, ಸ್ಪೇರ್ ವೀಲ್ ಅಂತ ಯಾವುದೇ ರೀತಿ ಬರಲ್ವಾ? ಅದು ಏನಾಗಿದೆ ಇವಾಗ ಪಂಚರ್ ಕಿಟ್ ಅಂತ ಮಾಡಿದ್ದಾರೆ. ಓಕೆ. ಸೊ ಈ ಕಿಟ್ ಅಲ್ಲಿ ನಿಮಗೆ ಯೂಸ್ ಮಾಡ್ಕೋಬಹುದು. ಇದು ಬಂದು ಲಿಕ್ವಿಡ್ ಅಂತ. ಸೊ ಈ ಲಿಕ್ವಿಡ್ ನ ಆ ಕಾಯಿಲಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತಿನ ಬ್ಲಾಗ್ ಏನಂತ ಹೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ನಾನು ನೆಲಮಂಗಲದ ಕುಣಿಗಲ್ ಬೈಪಾಸ್ ಹತ್ರ ಇರೋ ನೆಕ್ಸಾ ಶೋರೂಮಿಗೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತೇ ಇದೆ ನೋಡಿ, ಗ್ರ್ಯಾಂಡ್ ವಿತಾರ ವೆಹಿಕಲ್ ಇದೆ. ಸೊ ಇವತ್ತು ಈ ಒಂದು ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಳ್ತೀವಿ. ಸೊ ಗೆಳೆಯರೆ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಕೊನೆಗೆ ನಿಮಗೆ ಏನಾದ್ರು ಬುಕಿಂಗ್ ಮಾಡೋದಿದ್ರೆ ಆಕರ್ಷಕವಾದ ಆಫರ್ ಇದೆ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಈ ಒಂದು ನೆಕ್ಸಾ ಶೋರೂಮ್ ಇದೆ, ಆ ಸಿಬ್ಬಂದಿ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು ಪರಿಚಯ? ಸರ್ ನಾಗರಾಜ್ ಅಂತ, RNS ನೆಕ್ಸಾದಲ್ಲಿ ವರ್ಕ್ ಮಾಡ್ತಿದ್ದು ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ. ಸೊ ಇವ್ರು ಬಂದು ಈ ಒಂದು ಶೋರೂಮ್ ನ ಸೇಲ್ಸ್ ಟೀಮ್ ಅಲ್ಲಿ ಇವರು ಇರ್ತಾರೆ. ಸರ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಇದು ಬಂದು ಗ್ರ್ಯಾಂಡ್ ವಿಟಾರಾ ಆಪ್ಷನಲ್ ಅಂತ. ಓಕೆ ಓಕೆ. ಸೊ ನಿಮ್ಗೆ ಫ್ರಂಟ್ ನೋಡ್ತಾ ಇರೋ ಲುಕ್ ಬಂದು ಸೊ ಯುವಿ ಶೇಪ್ ಅಲ್ಲಿ ಕ್ರೋಮ್ ಫಿನಿಶಿಂಗ್ ಬರುತ್ತೆ, ಫಿನಿಶಿಂಗ್ ಕ್ರೋಮ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದು ನಿಮಗೆ 3 ಡಾಟ್ಸ್ ಇಂಡಿಕೇಟರ್ಸ್ ವಿತ್ LED ಇದರಲ್ಲಿ ಇನ್ಬಿಲ್ಟ್ ಬರುತ್ತೆ. ಸರ್ ಅಂದ್ರೆ ಇದರಲ್ಲಿ LED ನೂ ಇರುತ್ತೆ, ಪ್ಲಸ್ ಎರಡು ಇರುತ್ತೆ ಹಾಗೆ. ಸೊ ಇದು ಬಂದು ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಅಂತ. ಓಕೆ. ಇದರಲ್ಲಿ ನಿಮಗೆ LED ಬರುತ್ತೆ. ಸರ್ ಅಂದ್ರೆ ಏನು ಅಂತಂದ್ರೆ ಈಗ ಬೇಸಿಕ್ ಮಾಡಲ್ ಹೋಗ್ತೀನಿ ಅಂದ್ರೆ ಅದ್ರಲ್ಲಿ ಹ್ಯಾಲೋಜಿನ್ ಲೈಟ್ ಬರುತ್ತೆ ಇದರಲ್ಲಿ. ಅಂದ್ರೆ ನೀವು ಟಾಪ್ ಮಾಡಲ್ ತಗೊಳ್ತಿದಂಗೆ ಇದರಲ್ಲಿ ಏನಂದ್ರೆ ಪ್ರೊಜೆಕ್ಟರ್ ಲ್ಯಾಂಪ್ ಬರುತ್ತೆ, ಪ್ಲಸ್ LED ನೂ ಬರುತ್ತೆ. ಈ ಒಂದು ವೆಹಿಕಲ್ ನ ಟೈರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಟೈರ್ ಬಂದು ಇದು ಸಿಂಗಲ್ ಪೇಂಟೆಡ್ ಅಲಾಯ್ ವೀಲ್ ಅಂತ. ಓಕೆ. ಸೊ ಇದು ಬಂದು ನಿಮಗೆ 17 ಇಂಚಸ್ ಬರುತ್ತೆ. ಓಕೆ. ಸೊ ಇದು ಬಂದು ಅಪೋಲೋ ಬ್ರ್ಯಾಂಡ್ ಆಗಿರುತ್ತೆ. ಓಕೆ. ಸೊ ಇದು ಬಂದು ನಿಮಗೆ ಟಾಪ್ ಎಂಡ್ ಹೋಗ್ತೀವಿ ಅಂತಂದ್ರೆ ಅಂದ್ರೆ ಲೈಕ್ ಆಲ್ಫಾ ಪ್ಲಸ್ ಆಲ್ಫಾ ಆಪ್ಷನ್ ಅಲ್ಲಿ ಹೋದ್ರೆ ನಿಮಗೆ ಡ್ಯೂಯಲ್ ಟೂನ್ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. ಸೊ ಝೀಟಾ ಆಪ್ಷನ್ ಅಲ್ಲಿ ಮತ್ತೆ ಝೀಟಾದಲ್ಲಿ ನಿಮಗೆ ಪೇಂಟೆಡ್ ಅಲಾಯ್ ವೀಲ್ಸ್ ಬರುತ್ತೆ. ಡಿಸ್ಕ್ ಬ್ರೇಕ್ ಮತ್ತೆ ABS ವರ್ಕ್ ಆಗುತ್ತೆ ಇದರಲ್ಲಿ. ಓಕೆ ಓಕೆ ಓಕೆ. ಅಂದ್ರೆ ಫ್ರಂಟ್ ಗೆ ಸರ್ 4 ಸೈಡ್ಗೂ 4 ಡಿಸ್ಕ್ ಬರೋದಲ್ವಾ? ಓಕೆ ಗೆಳೆಯರೆ, ನೀವು ಇಲ್ಲಿ ನೋಡ್ತಿರೋದೇನಂತಂದ್ರೆ ಈ ಒಂದು ಗ್ರ್ಯಾಂಡ್ ವಿತಾರ ವೆಹಿಕಲ್ ಏನಿದೆ ಇದರ ಸೈಡ್ ಪ್ರೊಫೈಲ್ ನೀವು ನೋಡ್ತಿರ್ಬೋದು. ಗಾಡಿ ತುಂಬಾ ಮ್ಯಾಸಿವ್ ಆಗಿದೆ. ಸರ್ ಈ ಒಂದು ವೆಹಿಕಲ್ ಬಂದು ಲೆಂತ್ ಬಂದು ಎಷ್ಟು ಬರುತ್ತೆ ಸರ್? ಲೆಂತ್ ಬಂದು ನಿಮಗೆ 14.5 ಅಡಿ ಅಗಲ ಲೆಂತ್ ಬರುತ್ತೆ. ಓಕೆ. ಅಗಲ ಬಂದು ನಿಮಗೆ 4.5 ಅಡಿ ಬರುತ್ತೆ. 4.5 ಅಡಿ ಆಗಲ್ಲ, 14.5 ಅಡಿ ಉದ್ದ ಬರುತ್ತೆ. ಓಕೆ. ಸರ್ ಈ ಒಂದು ಮಿರರ್ ಇದೆ, ರೇವ್ ಮಿರರ್ ಇದೆ. ಇದೇನು ಅಂದ್ರೆ ಆಟೋಮೆಟಿಕ್ ಸರ್. ನಿಮಗೆ ಸೆಂಟ್ರಲ್ ಲಾಕಿಂಗ್ ಕೀ ಇರುತ್ತೆ. ಸೊ ಕೀ ಅನ್ಲಾಕ್ ಮಾಡಿದ್ರೆ ಸೊ ನಿಮಗೆ ಇಂಡಿಕೇಟರ್ ಇದರಲ್ಲೇ ಶೋ ಆಗುತ್ತೆ. ಓಕೆ. ಸೊ ಲಾಕ್ ಮಾಡ್ಬೇಕಾದ್ರೆ ಇದು ಆಟೋ ಫೋಲ್ಡಿಂಗ್ ಆಗುತ್ತೆ. ನಿಮಗೆ ಕ್ರೋಮ್ ಫಿನಿಶಿಂಗ್ ಬರುತ್ತೆ. ಓಕೆ. ಇಲ್ಲಿ ಸೊ ಇದೆಲ್ಲ ಇನ್ಬಿಲ್ಟ್ ಬರುತ್ತೆ ಸರ್. ಇನ್ಬಿಲ್ಟ್. ಇದು ಬಂದು ಝೀಟಾ ಆಪ್ಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಝೀಟಾ ಮತ್ತೆ ಝೀಟಾ ಆಪ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಬೇಸಿಕ್ ಬರಲ್ಲ. ಅಂದ್ರೆ ಕ್ರೋಮ್ ಫಿನಿಶಿಂಗ್ ಬರಲ್ಲ. ಹೌದು. ಆಮೇಲೆ ಇದು ಬಂದು ನಿಮಗೆ ಸೆನ್ಸರ್ ಬಟನ್ ಬರುತ್ತೆ. ಓಕೆ. ಸೊ ಈ ಸೆನ್ಸರ್ ಬಟನ್ ಇಂದ ಪ್ರೆಸ್ ಮಾಡಿ ಅನ್ಲಾಕ್ ಲಾಕ್ ಆಗುತ್ತೆ. ಸರ್ ಇದು ಬಂದು ನಿಮಗೆ ಸೊ ವೀಲ್ ಆರ್ಚ್ ಬರುತ್ತೆ. ಓಕೆ. ಸೊ ಇದು ಏನಕ್ಕೆ ಅಂತಂದ್ರೆ ನಿಮಗೆ ಮಡ್ ಅಥವಾ ಕೆಸರಲ್ಲಿ ಓಡಬೇಕಾದ್ರೆ ಗಾಡಿಗೆ ನಿಮಗೆ ಏನು ಸ್ಕ್ರಾಚಸ್ ಆಗಿ ಬರುತ್ತೆ, ಕವರಿಂಗ್ ಮಾಡ್ಕೊಂಡು. ಯಾಕಂದ್ರೆ SUV ವೇರಿಯಂಟ್ ಬರುತ್ತೆ ಸೊ ಈ ಗಾಡಿ. ಓಕೆ. ಸೊ ಮಿಡ್ SUV ಅಂತ. ಸೊ ಅದಕ್ಕೋಸ್ಕರ ಇದು ನಿಮಗೆ ಇನ್ಬಿಲ್ಟ್ ಮಾಡಿರ್ತಾರೆ. ಅಂದ್ರೆ ಇದು ಮಡ್ ಫ್ಲಾಪ್ ತರ ಕೆಲಸ ಮಾಡುತ್ತೆ. ಸೊ ನಿಮಗೆ ಬೇಸಿಕಲಿ ಈ ತರ ಬಂದ್ರೆ ಝೀಟಾ ಆಪ್ಷನ್ ವರೆಗೂ ಈ ತರ ಬರುತ್ತೆ. ಟಾಪ್ ಅಂಡ್ ಬೇರೆ ಇದು ಬಂದು ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಸೊ ಇದು ಬಂದು ಮಿಡ್ ವರ್ಷನ್ ಆದ ಕಾರಣ ಏನು ಅಂತಂದ್ರೆ ಬ್ಲಾಕ್ ಕಲರ್ ಅಲ್ಲಿ ಇದೆ. ಬ್ಲಾಕ್ ಕಲರ್ ಇದೆ. ನೀವು ಟಾಪ್ ಅಂಡ್ ಫುಲ್ ಟಾಪ್ ಅಂಡ್ ಬೇರೆ ಇದು ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಹಾಗೇನೆ ರನ್ನಿಂಗ್ ಮೋಡ್ ಅಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ಗಾಡಿ ಏನಿದೆ ಫುಲ್ ಅಲ್ಲಿ ತನಕ ಕವರ್ ಆಗಿದೆ, ಟಾಪ್ ತನಕ ಇದೆ. ಸೊ ಆಕ್ಚುಲಿ ಇದು ಒಳ್ಳೇದು ಸರ್. ಆಕ್ಚುಲಿ ಅಷ್ಟೆಲ್ಲ ಹಿಡಿಯಲ್ಲ ಆಕ್ಚುಲಿ. ಹಾಗೆ ಗೆಳೆಯರೆ, ಇವಾಗ ಏನು ಅಂತಂದ್ರೆ ಈ ಒಂದು ರೇರ್ ವ್ಯೂ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಿರೋದೇನಂದ್ರೆ ಈ ಒಂದು ಗ್ರ್ಯಾಂಡ್ ವಿತಾರ ಗಾಡಿಯ ಒಂದು ರೇರ್ ವ್ಯೂ. ಸರ್ ಇವ್ರ ಟೈಲ್ ಲ್ಯಾಂಪ್ ಬಗ್ಗೆ ಹೇಳಿ ಸರ್. ಸರ್ ಈ ಟೈಲ್ ಲ್ಯಾಂಪ್ ಬಂದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಅಂತ. ಸೊ ಇದು ಬಂದು ನಿಮಗೆ 2 ಟೈಪ್ಸ್ ಅಲ್ಲಿ ವರ್ಕ್ ಮಾಡುತ್ತೆ. ಒಂದು ಬಂದು ನಿಮಗೆ ನೈಟ್ ಲೈಟ್ ಆನ್ ಮಾಡ್ಕೊಂಡಾಗ ಸೊ ಕಂಪ್ಲೀಟ್ ಆಗಿ DRL ಆನ್ ಆಗುತ್ತೆ. ಸೊ ಬ್ರೇಕ್ ಪ್ರೆಸ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಮಾತ್ರ ಆನ್ ಆಗುತ್ತೆ ಲೈಟ್ಸ್. ಓಕೆ ಓಕೆ ಓಕೆ. ಅಂದ್ರೆ ವಿಸಿಬಿಲಿಟಿ ಜಾಸ್ತಿ ಇರುತ್ತಲ್ವಾ? ಖಂಡಿತ. ನಿಮಗೆ ಹಿಂದೆಗಡೆ ಎಲೆಕ್ಟ್ರಿಕಲ್ ಡಿಫಾಗರ್ ಬರುತ್ತೆ. ಓಕೆ. ವಿತ್ ನಿಮಗೆ ಹಿಂದೆಗಡೆ ಬಂದೆ ವೈಫರ್ ಬರುತ್ತೆ. ಓಕೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ನಿಮಗೆ ವಾಟರಿಂಗ್ ಇದಕ್ಕೆ ಬರಲ್ಲ. ಓಕೆ. ಅಂದ್ರೆ ಟಾಪ್ ಎಂಡಿಗೆ ಸಿಗುತ್ತೆ. ಟಾಪ್ ಎಂಡಿಗೆ ಬರುತ್ತೆ, ಫುಲ್ ಟಾಪ್ ಎಂಡಲ್ಲಿ ಬರುತ್ತೆ. ಓಕೆ. ಸೊ ಸ್ಪಾಯ್ಲರ್ ಬಂದು ಇನ್ಬಿಲ್ಟ್ ಬರುತ್ತೆ. ನಿಮಗೆ ಬೇಸಿಕ್ ಇಂದನೂ ನಿಮಗೆ ಬಂದು ಶಾರ್ಕ್ ಆಂಟೆನಾ ಬರುತ್ತೆ. ಶಾರ್ಕ್ ಆಂಟೆನಾ. ಓಕೆ. ಸೊ ಇದು ಬಂದು ನಿಮಗೆ ಬ್ಯಾಕ್ ರಿವ್ಯೂ. ಓಕೆ. ಸೊ ಸರ್ ಇದು ಬಂದ್ಬಿಟ್ಟು ಟೈಲ್ ಲ್ಯಾಂಪ್ ಸರ್ ಇದು? ಹೌದು ಸರ್.
ಇದು ಟೈಲ್ ಲ್ಯಾಂಪ್. ಟೈಲ್ ಲ್ಯಾಂಪ್ಸ್ ಬರುತ್ತೆ. ಇದರಲ್ಲಿ 3 ಟೈಪ್ಸ್ ಆಫ್ ಬರುತ್ತೆ. ಒಂದು ಬಂದು ರಿಫ್ಲೆಕ್ಟರ್, ಸೊ ಒಂದು ಬಂದು ರಿವರ್ಸ್ ಲೈಟ್ಸ್ಗೆ, ಇನ್ನೊಂದು ಬಂದು ಇಂಡಿಕೇಟರ್ ತರ ವರ್ಕ್ ಆಗುತ್ತೆ. ರಿವರ್ಸ್ ಸೆನ್ಸರ್ ಎಲ್ಲ ಇನ್ಬಿಲ್ಟ್ ಅಲ್ಲಿ ಬರುತ್ತೆ. ರಿವರ್ಸ್ ಸೆನ್ಸರ್ ಮತ್ತೆ ನಿಮಗೆ ಇದು ಇನ್ಬಿಲ್ಟ್ ಬರುತ್ತೆ. ಜಸ್ಟ್ ನಿಮ್ಗೆ ಏನಾದರೂ ಕಸ್ಟಮರ್ ಅಥವಾ ಯಾರಾದರೂ ಗಾಡಿ ವೆಹಿಕಲ್ಸ್ ಹಿಂದೆಗಡೆ ಇದ್ದಾರೆ, ನಿಮಗೆ ಜಸ್ಟ್ 1.5 ಫೀಟ್ ಅಲ್ಲಿ ನಿಮಗೆ ಡಿಸ್ಟೆನ್ಸ್ ಕವರೇಜ್ ಬರುತ್ತೆ. ಸರ್ ಇದೇನು ಡಿಸೈನ್ ಸರ್ ಇದು? ಸೊ ನಿಮಗೆ ಕಂಪ್ಲೀಟ್ ಆಗಿ ಹಿಂದೆಗಡೆ ಅಂಡರ್ ಬಾಡಿ ಚಾರ್ಸಿ ಬರುತ್ತೆ ಇದು. ಸೊ ಏನಕ್ಕೆ ಅಂತಂದ್ರೆ ನಿಮ್ಗೆ ಏನಾದ್ರು ಹಂಸಲ್ಲಿ ಏನಾದ್ರು ಟಚ್ ಮಾಡಿದಾಗ ಸೊ ನಿಮ್ಗೆ ಎಫೆಕ್ಟ್ ಆಗ್ಬಾರ್ದು, ಇಲ್ಲಿವರೆಗೂ ಪ್ರೊಟೆಕ್ಷನ್ ಇದೆ. ಓಕೆ. ಹಾಗೇನೆ ರಿವರ್ಸ್ ಕ್ಯಾಮರಾ ಕೂಡ ಬರುತ್ತೆ ಸರ್. ಇದು ಫ್ಯಾಕ್ಟರಿ ಫಿಟೆಡ್ ಕ್ಯಾಮರಾ ಬಂದು ನಿಮಗೆ ಡೆಲ್ಟಾ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಡೆಲ್ಟಾ ಇಂದ ಸ್ಟಾರ್ಟ್ ಆಗಿ ನಿಮಗೆ ಟಾಪ್ ಎಂಡ್ ವರೆಗೂ ಸೇಮ್ ಕ್ವಾಲಿಟಿ ಕ್ಯಾಮರಾನೇ ಬರುತ್ತೆ. ಓಕೆ. ಸೊ ಬೇಸಿಕ್ ಗೆ ಇನ್ಬಿಲ್ಟ್ ಬರಲ್ಲ. ಬೇಸಿಕ್ ಗೆ ಒಂದು ಬರಲ್ಲ, ಮಿಡ್ ಓಷನ್ ಗೆ ಎಲ್ಲದಕ್ಕೆ ಅವೈಲೇಬಲ್ ಇದೆ. ಓಕೆ. ನೀವಿಲ್ಲಿ ನೋಡ್ತಿರೋದು ಏನಂತಂದ್ರೆ ಈ ಒಂದು ವೆಹಿಕಲ್ನ ಬೂಟ್ ಸ್ಪೇಸ್ ಈ ತರ ಇದೆ. ಸೊ ಎಷ್ಟು ಲೀಟರ್ದು ಬೂಟ್ ಸ್ಪೇಸ್ ಸರ್ ಇದು ಬೂಟ್ ಸ್ಪೇಸ್ ಬಂದು ನಿಮಗೆ 373 ಲೀಟರ್ ಬರುತ್ತೆ. ಓಕೆ. ಸೊ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು ಗ್ರ್ಯಾಂಡ್ ವಿಟಾರಾ ಸ್ಟ್ರಾಂಗ್ ಹೈಬ್ರಿಡ್ ಮತ್ತೆ ಸ್ಮಾರ್ಟ್ ಹೈಬ್ರಿಡ್ ಅಂತ. ಇದು ಸ್ಮಾರ್ಟ್ ಹೈಬ್ರಿಡ್ ಆಕ್ಚುಲಿ ನೀವು ನೋಡ್ತಾ ಇರೋದು. ಓಕೆ. ಸೊ ಸ್ಮಾರ್ಟ್ ಹೈಬ್ರಿಡ್ ಅಲ್ಲಿ ನಿಮಗೆ 373 ಲೀಟರ್ ಬರುತ್ತೆ. ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ ನಿಮಗೆ 213 ಲೀಟರ್ ಬರುತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಇನ್ಬಿಲ್ಟ್ ಬ್ಯಾಟರಿ ಇನ್ಬಿಲ್ಟ್ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಬ್ಯಾಟರಿ ಇರಲ್ಲ. ಅದು ಬಂದು ಕೋ ಡ್ರೈವರ್ ಸೀಟ್ ಕೆಳಗಡೆ ಇರುತ್ತೆ. ಓಕೆ. ಅಂದ್ರೆ ಸ್ಮಾರ್ಟ್ ಹೈಬ್ರಿಡ್ ಅಲ್ಲೇ. ಹೌದು. ಸೊ ನಿಮಗೆ ಗೂಡ್ ಸ್ಪೇಸ್ ಏನಾದ್ರು ಇನ್ಕ್ರೀಸ್ ಮಾಡ್ಕೋಬೇಕಂತಂದ್ರೆ ಸೊ ನೀವು ಸೀಟ್ನ ಫ್ಲಿಟ್ ಮಾಡ್ಕೋಬಹುದು. ಓಕೆ. ಸೊ ಅದು ಕೂಡ ಆಪ್ಷನ್ ಇದೆ. 2 ಸೀಟ್ ಬೇಕಾದ್ರೆ 2 ಸೀಟ್ನ ಫ್ಲಿಟ್ ಮಾಡ್ಕೊಂಡು ನೀವು ಆಪ್ಷನ್ ಇನ್ನು ಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ಕೋಬಹುದು ಬೂಟ್ ಸ್ಪೇಸ್. ಬೂಟ್ ಲ್ಯಾಂಪ್ಗೆ ಕನೆಕ್ಟಿಂಗ್ ಲೈಟ್ ಬರುತ್ತೆ. ಓಕೆ. ಸೊ ಈ ಲೈಟ್ಸ್ ಬಂದು ನೈಟ್ ರನ್ಗೆ ಯೂಸ್ ಆಗುತ್ತೆ. ಓಕೆ. ಸೊ ಅದಾದ್ಮೇಲೆ ಇಲ್ಲಿ ಚಾರ್ಜರ್ ಪೋರ್ಟಲ್ ಬರುತ್ತೆ. ಇಲ್ಲೂ ಒಂದು ಚಾರ್ಜರ್ ಪೋರ್ಟಲ್ ಬರುತ್ತೆ. ಇಲ್ಲಿ ಏನಕ್ಕೆ ಬರುತ್ತೆ ಅಂತ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ಆಫ್ ಇದಕ್ಕೆ ಅಡಿಷನಲಿ ಟೈರ್ ಬರಲ್ಲ, ಸ್ಪೇರ್ ವೀಲ್ ಅಂತ ಯಾವುದೇ ರೀತಿ ಬರಲ್ವಾ. ಅದು ಏನಾಗಿದೆ ಇವಾಗ ಪಂಚರ್ ಕಿಟ್ ಅಂತ ಮಾಡಿದ್ದಾರೆ. ಓಕೆ. ಸೊ ಈ ಕಿಟ್ ಅಲ್ಲಿ ನಿಮಗೆ ಯೂಸ್ ಮಾಡ್ಕೋಬಹುದು. ಇದು ಬಂದು ಲಿಕ್ವಿಡ್ ಅಂತ. ಸೊ ಈ ಲಿಕ್ವಿಡ್ ನ ಕಾಯಿಲಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಸೊ ಇಲ್ಲಿಂದ ನೀವು ಏರ್ ನ ಪ್ರೆಷರ್ ಮಾಡ್ಕೋಬಹುದು ಟೈರ್ಗೆ. ಸೊ ಅದಕ್ಕೋಸ್ಕರ ಈ ಚಾರ್ಜರ್ ಕೊಟ್ಟಿರೋದು. ಅಂಡ್ ನಿಮಗೆ ಸ್ಪೇರ್ ವೀಲ್ ಇಟ್ಕೊಳ್ಳೋಕೆ ಜಾಗ ಇರುತ್ತೆ, ಬಟ್ ಇನ್ಬಿಲ್ಟ್ ಶೋರೂಮ್ ಯಾವುದೇ ರೀತಿ ಸ್ಪೇರ್ ವೀಲ್ ಬರಲ್ಲ. ಗೊತ್ತಾಯ್ತಲ್ಲ ಗೆಳೆಯರೆ, ಇದಕ್ಕೆ ಏನು ಅಂತಂದ್ರೆ ಸ್ಪೇರ್ ವೀಲ್ ಬರಲ್ಲ. ಏನಂತಂದ್ರೆ ಪಂಚರ್ ಕಿಟ್ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್ ಎಲ್ಲ ಡಿಫಾಲ್ಟ್ ಆಗಿ ಗಾಡಿಯಿಂದನೇ ಫ್ಯಾಕ್ಟ್ರಿ ಫಿಟೆಡ್ ಆಗಿ ಬರುತ್ತೆ. ಸೊ ಹಾಗೆ ಗೆಳೆಯರೆ ಬನ್ನಿ, ಇವಾಗ ಏನಂತಂದರೆ ನಾವು ಈ ಒಂದು ವೆಹಿಕಲ್ನ ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿನ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ತಿರೋದು ಏನಂತಂದರೆ ಈ ಒಂದು ಗ್ರ್ಯಾಂಡ್ ವಿಟಾರಾ ವೆಹಿಕಲ್ ಏನಿದೆ ಅದರ ಒಂದು ಇಂಜಿನ್ ಬಂದು ಈ ರೀತಿ ಇರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ತುಂಬಾ ಒಂದು ರಿಫೈನ್ಡ್ ಆದ ಇಂಜಿನ್ ಇದು, ಪ್ಲಸ್ ತುಂಬಾ ಒಂದು ಅಡ್ವಾನ್ಸ್ಡ್ ಇಂಜಿನ್ ಇದು. ಸೊ ಈ ಒಂದು ಇಂಜಿನ್ ಬಗ್ಗೆ ಸರ್ ಮಾಹಿತಿ ಕೊಡ್ತಾರೆ. ಸರ್ ಹೇಳಿ ಸರ್, ಈ ಒಂದು ಇಂಜಿನ್ ಸರ್ ಇದು ಬಂದು ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಅಂತ. ಓಕೆ. ಸೊ ಇದು ಬಂದು 1.5 ಲೀಟರ್ 4 ಸಿಲಿಂಡರ್ ವೆಹಿಕಲ್ ಬರುತ್ತೆ. ಓಕೆ. ಸೊ ಇದಕ್ಕೆ ಏನು ಫೀಚರ್ಸ್ ಹೊಸದಾಗಿ ಬಂದಿರೋದು ಅಂತಂದ್ರೆ ಇನ್ಬಿಲ್ಟ್ ಬಂದು ರ್ಯಾಟ್ ಮೆಶ್ ಬರುತ್ತೆ ಇಂಜಿನ್ಗೆ ಅಂತ. ಸೊ ಇವಾಗ ಅಪ್ಗ್ರೇಡ್ ಆಗಿದೆ ಗಾಡಿ ಬಂದು ನಿಮಗೆ ಸೇಫ್ಟಿ ನೋಡ್ತಾರೆ. ಸೊ ಸೇಫ್ಟಿ ಪರ್ಪಸ್ಗೆ ಇಂಜಿನ್ ಸ್ವಲ್ಪ ಹಿಂದೆಗಡೆ ತಗೊಂಡಿರೋದ್ರಿಂದ ಸೊ ಚಾರ್ಸಿ ಬಂದು ನಿಮಗೆ ಫ್ರಂಟ್ ಸ್ವಲ್ಪ ಲೆಂತ್ ಬಂದಿದೆ ಅಲ್ವಾ. ಲೆಂತ್ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಸೇಫ್ಟಿ ಬರುತ್ತೆ. ಹೌದು ಸರ್. ಇವಾಗ ಈ ನಾರ್ಮಲ್ ಇಂಜಿನ್ಗೂ ಪ್ಲಸ್ ಈ ಹೈಬ್ರಿಡ್ ಇಂಜಿನ್ಗೂ ವ್ಯತ್ಯಾಸ ಏನು ಸರ್? ಸರ್ ಇದು ಗ್ರ್ಯಾಂಡ್ ವಿಟಾರಾದಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. ಒಂದು ಬಂದು ಸ್ಮಾರ್ಟ್ ಹೈಬ್ರಿಡ್, ಇನ್ನೊಂದು ಬಂದು ಸ್ಟ್ರಾಂಗ್ ಹೈಬ್ರಿಡ್ ಅಂತ. ಸೊ ಇವಾಗ ನೀವು ನೋಡ್ತಾ ಇರೋದು ಸ್ಮಾರ್ಟ್ ಹೈಬ್ರಿಡ್. ಸ್ಟ್ರಾಂಗ್ ಹೈಬ್ರಿಡ್ ಯಾವ ಥರ ವರ್ಕ್ ಮಾಡುತ್ತೆ ಅಂತಂದ್ರೆ ಅಪ್ ಟು 0 to 40 ಕಿಲೋಮೀಟರ್ ನೀವು ಸಿಟಿಲಿ ರನ್ ಮಾಡಬೇಕಾದ್ರೆ ಅದು ಒಂದು ಕಂಪ್ಲೀಟ್ ಬ್ಯಾಟ್ರಿಲೇ ರನ್ ಆಗುತ್ತೆ, ಅಂದರೆ EV ಮೋಡಲ್ ವರ್ಕ್ ಆಗುತ್ತೆ. ಸೊ 0 to 40 ಕಿಲೋಮೀಟರ್ ಸ್ಪೀಡ್ ಎಬೋ ಆದರೆ ಆಟೋಮೆಟಿಕ್ಲಿ ಪೆಟ್ರೋಲಿಗೆ ಕನ್ವರ್ಟ್ ಆಗುತ್ತೆ. ಓಕೆ. ಸೊ ಇದ್ರದ್ದು ಮೈಲೇಜ್ ಬಂದು ಅಪ್ ಟು ನಿಮಗೆ 18ವರೆಗೂ ಬರುತ್ತೆ. 19 ಕಸ್ಟಮರ್ ಫೀಡ್ಬ್ಯಾಕ್ ಇದೆ, ಅಷ್ಟು ಬರುತ್ತೆ. ಸೊ ಸ್ಟ್ರಾಂಗ್ ಹೈಬ್ರಿಡ್ ಬಂದು ನಿಮಗೆ 24-25ವರೆಗೂ ಬರುತ್ತೆ. ಬಿಕಾಸ್ ಆಫ್ ಬ್ಯಾಟರಿ ಪ್ಲಸ್ ಪೆಟ್ರೋಲ್ ರನ್ ಆಗುತ್ತೆ. ಇದು ಹೆಂಗ್ ಕೆಲಸ ಮಾಡುತ್ತೆ ಸ್ಮಾರ್ಟ್ ಹೈಬ್ರಿಡ್ ಅಂತಂದ್ರೆ, ಸೊ ಇದು ಬಂದು ಇನಿಷಿಯಲ್ ಪಿಕಪ್ ತಗೊಳ್ಳಿಕ್ಕೆ, ಅಂದ್ರೆ ಒಂದು ವೆಹಿಕಲ್ ನ ಓವರ್ಟೇಕ್ ಮಾಡ್ಲಿಕ್ಕೆ, ಪಿಕಪ್ ತಗೊಳ್ಳಿಕ್ಕೆ ಸೊ ಈ ವೆಹಿಕಲ್ಗೆ ಪವರ್ ಕೊಡುತ್ತೆ. ಸ್ವಲ್ಪ ಪವರ್ ಜಾಸ್ತಿನೇ ಬರುತ್ತೆ. ಇದಕ್ಕೆ ಇದು ಸ್ಮಾರ್ಟ್ ಹೈಬ್ರಿಡ್ ಬ್ಯಾಟರಿ ಇನ್ಬಿಲ್ಟ್ ಬರುತ್ತೆ. ಆ್ಯಂಡ್ ನಿಮಗೆ ಸಿಗ್ನಲ್ ಅಲ್ಲಿ ನಿಂತಾಗ ನೀವೇನು ಗಾಡಿ ಆಫ್ ಮಾಡೋ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ ಆಗಿ ಅದೇ ಆಫ್ ಅಂಡ್ ಆನ್ ಆಗುತ್ತೆ. ಇದಕ್ಕೆ ಇಲ್ಲಿ ಹೈಡ್ರಲ್ ಸ್ಟಾಪ್ ಬಟನ್ಸ್ ಇದೆ. ಸೊ ಅದು ಕೂಡ ವರ್ಕ್ ಆಗುತ್ತೆ. ಸೊ ಹಂಗೆ ಫ್ಯೂಲ್ ಉಳಿಸ್ಬೋದು ಅಂತ ಕಾನ್ಸೆಪ್ಟ್ ಇದು. ಇದರಲ್ಲಿ ಫ್ಯೂಲ್ ಎಫಿಷಿಯನ್ಸಿ ಅಂತ ಇದಕ್ಕೆ ಗ್ಲೋಬಲ್ ಎಂಪ್ಲಾಯ್ಮೆಂಟ್ ಬಂದಿದೆ. ಓಕೆ. ಅಂದ್ರೆ ವಿಷಯ ಏನು ಅಂತಂದ್ರೆ ಈ ಒಂದು ಇಕ್ವಿಪ್ಮೆಂಟ್ ಇಂದ ಗಾಡಿಗೆ ಒಂದು ಸಣ್ಣ ಪುಷ್ ಸಿಗುತ್ತೆ. ಹೌದು ಸರ್, ಸಣ್ಣ ಪುಷ್. ಕಂಪ್ಲೀಟ್ ಆಗಿ ಬೇರೆ ಗಾಡಿಗೆ ಕಂಪ್ಲೀಟ್ ಇಂಜಿನ್ ಪ್ರೆಷರ್ ಜಾಸ್ತಿ ಬರುತ್ತೆ. ಇದರಲ್ಲಿ ಬ್ಯಾಟ್ರಿ ಇರೋದ್ರಿಂದ ಸೊ ಬ್ಯಾಟ್ರಿ ಇದಕ್ಕೆ ಪವರ್ ಮೋಟರ್ ಇಂದ ಬರುತ್ತೆ. ಅದು ಹೇಗಿದೆ ಅಂತ ಡಿಸ್ಪ್ಲೇ ತೋರಿಸ್ಕೊಡ್ತೀನಿ. ಓಕೆ. ಸೊ ಅಂದ್ರೆ ಏನು ಅಂತಂದ್ರೆ ಇದು ಜಪನೀಸ್ ಅವ್ರ ತಲೆ ಮೆಚ್ಚಲೇಬೇಕು. ಅನ್ನೆಸೆಸರಿ ಎನರ್ಜಿ ಎಲ್ಲಿ ವೇಸ್ಟ್ ಆಗುತ್ತೆ ಅದನ್ನ ಕಟ್ ಆಫ್ ಮಾಡಿದರೆ ಅಲ್ಲಿ ನಿಮಗೆ ಲಾಭದಾಯಕ ಆಗ್ಬೋದು ಅಂತ ಇವತ್ತೊಂದು ಕಾನ್ಸೆಪ್ಟ್ ಅಷ್ಟೇ. ಸರಿ ಸರ್, ಇಂಟೀರಿಯರ್ ಹೋಗೋಣ ಸರ್. ನೀವಿಲ್ಲಿ ನೋಡ್ತಿರ್ಬೋದು ಅದ್ಭುತವಾದ ಒಂದು ಇಂಟೀರಿಯರು. ಇದು ಆ್ಯಕ್ಚುಲಿ 5 ಸೀಟರ್ ವೆಹಿಕಲ್ ಆಗಿರುತ್ತೆ. ಸೊ ಸರ್ ಬಂದು ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ನೋಡ್ತಿರ್ಬೋದು ಫುಲ್ಲಿ ಅಡ್ವಾನ್ಸ್ಡ್ ಆಗಿರೋ ಒಂದು ಅದ್ಭುತವಾದ ಒಂದು ಡ್ಯಾಶ್ ಬೋರ್ಡು, ಜೊತೆಗೆ ಒಂದು ಸ್ಟೇರಿಂಗು, ಹಾಗೆಯೇ ಇನ್ಫೋಟೈನ್ಮೆಂಟ್ ನೋಡ್ತಿರ್ಬೋದು. ತುಂಬಾ ಒಂದು ಕ್ಲಿಯರ್ ಕಟ್ ಆಗಿ ತುಂಬಾ ಒಂದು ಚೆನ್ನಾಗಿದೆ, ಲಕ್ಸುರಿ ಫೀಲ್ ಆಗ್ತಿದೆ ಆ್ಯಕ್ಚುಲಿ ಗಾಡೀಲಿ. ಸೊ ಹೆಚ್ಚಿನ ಮಾಹಿತಿಗೆ ಸರ್ ಇದ್ದಾರೆ. ಸರ್ ಹೇಳಿ ಸರ್.
ಸರ್ ಇದು ಬಂದು ನಿಮಗೆ ಫಸ್ಟ್ ಇಂಟೀರಿಯರ್ ಬಂದು ಡ್ಯೂಯಲ್ ಟೋನ್ ಇಂಟೀರಿಯರ್ ಬರುತ್ತೆ. ಸೊ ಡ್ಯೂಯಲ್ ಟೋನ್ ಇಂಟೀರಿಯರ್ ಬಂದು ನಿಮಗೆ ಇದು ಬಂದು ಲೆದರ್ ಫಿನಿಶಿಂಗ್ ಬರುತ್ತೆ. ಓಕೆ. ಸೊ ಇದು ಬಂದು ನಿಮಗೆ ಕಾರ್ಬನ್ ಫೈಬರ್ ಬರುತ್ತೆ. ಫೈಬರ್ ಬರುತ್ತೆ. ಓಕೆ. ಸೊ ಇದು ಬಂದು ನಿಮಗೆ ಮೆಟಲ್ ಫಿನಿಶಿಂಗ್ ಬರುತ್ತೆ. ಓಕೆ. ಓಕೆ, ಇದು ಬಂದು ಲೆದರ್ ಫಿನಿಶಿಂಗ್ ಬರುತ್ತೆ. ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಒಳಗಡೆ ಜಸ್ಟ್ ಇದು ಕ್ಯಾರಿ ಮಾಡ್ಲಿಕ್ಕೆ ನಿಮಗೆ ಒಂದು ಗ್ಲೋ ಬಾಕ್ಸ್ ಬರುತ್ತೆ. ಓಕೆ. ಸೊ ನಿಮಗೆ ಸಿಸ್ಟಮ್ ವೈಸ್ ನೋಡ್ತೀರಾ ಅಂತಂದ್ರೆ, ಸೊ ಇವಾಗ ಮಿರರ್ ಆಫ್ ಆಗಿದೆ. ಸೊ ಇವಾಗ ನೀವು ಸ್ವಿಚ್ ಆನ್ ಮಾಡಿದ್ರೆ ಸೊ ಇದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಹೌದು. ಸೊ ನೆಕ್ಸ್ಟ್ ಬಂದು ನಿಮಗೆ ಇದು ಸ್ಟಾರ್ಟ್ ಮಾಡ್ಲಿಕ್ಕೆ ಜಸ್ಟ್ ಇದು ಬಂದು ಆಟೋಮೆಟಿಕ್ ವೇರಿಯಂಟು. ಸೊ ಇದು ಬ್ರೇಕ್ ನ ಪ್ರೆಸ್ ಮಾಡಿಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡೋದು. ಓಕೆ. ಓಕೆ. ಬಂದು ಇವಾಗ ಇದು ಪಾರ್ಕಿಂಗ್ ಮೋಡಲ್ ಇದೆ. ಓಕೆ. ಸೊ ಪಾರ್ಕಿಂಗ್ ಮೋಡ್ ಅಂತ. ಸೊ ಈ ಪಾರ್ಕಿಂಗ್ ಮೋಡ್ ಬಂದು ನಿಮಗೆ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ತಿರಲ್ಲ, ಸೊ ಆ ತರ ಇದು ಪಾರ್ಕಿಂಗ್ ಮೋಡ್ ಅಂತ. ಸೊ ಇದರಲ್ಲಿ ಫ್ಯೂಲ್ ನಿಮಗೆ ಏನ್ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅಂತ ಪ್ರತಿಯೊಂದು ಇಂಡಿಕೇಟ್ ಮಾಡುತ್ತೆ. ಫಸ್ಟ್ ಒಂದು ಅದು ಗಾಡಿ ಆನ್ ಆಗ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ನಿಮಗೆ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಓಕೆ. ಪ್ಯಾಡಲ್ ಶಿಫ್ಟರ್ಸ್ ಅಂಡ್ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಜಸ್ಟ್ ನಿಮಗೆ ಸೆಕೆಂಡ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಕ್ರೂಸ್ ಕಂಟ್ರೋಲ್ ಅಂಡ್ ಪುಷ್ ಬಟನ್ ಇದೆಲ್ಲ ಸೆಕೆಂಡ್ ವೇರಿಯಂಟ್ ಇಂದ ಬರುತ್ತೆ. ಸೊ ಇಲ್ಲಿ ಬಂದ್ರೆ ನೆಕ್ಸ್ಟ್ ನಿಮಗೆ ಆಡಿಯೋ ಸಿಸ್ಟಮ್ ಕಂಟ್ರೋಲಿಂಗ್ ಬಟನ್ಸ್ ಅಂಡ್ ವಾಯ್ಸ್ ಅಸಿಸ್ಟೆಂಟ್ ಮತ್ತೆ ಈಗ ಕಾಲ್ಸ್ ಬಂದ್ರೆ ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಬಟನ್ಸ್ ಕೂಡ ಇನ್ಬಿಲ್ಟ್ ಬರುತ್ತೆ. ಎಲ್ಲ ಸ್ಟೇರಿಂಗ್ ಅಲ್ಲೇ ಬಟನ್ ಎಲ್ಲ ಫಂಕ್ಷನ್ಸ್ ಬಟನ್ಸ್ ಬಂದು ಎಲ್ಲ ಸ್ಟೇರಿಂಗ್ ಅಲ್ಲಿ ಇರುತ್ತೆ. ಸೊ ಇದು ಬಂದು ನಿಮಗೆ ಹಿಂದೆಗಡೆ ಬಂದು ರೇರ್ ವೈಫರ್ ಇದೆಯಲ್ಲ ಅದನ್ನ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಬಟನ್ಸ್ ಕೂಡ ಇದರಲ್ಲೇ ಇನ್ಬಿಲ್ಟ್ ಬರುತ್ತೆ. ಓಕೆ. ಸೊ ನಿಮಗೆ ಫೀಚರ್ಸ್ ಸಿಸ್ಟಮ್ ವೈಸ್ ಫೀಚರ್ಸ್ ಬೇಕು ಅಂತಂದ್ರೆ ಇದು ಬಂದು ನಿಮಗೆ 9 ಇಂಚಸ್ ಸಿಸ್ಟಮ್ ಬರುತ್ತೆ. ಓಕೆ. ಸೊ 9 ಇದರಲ್ಲಿ ಬಂದು ನಿಮಗೆ ಹ್ಯಾಂಡ್ರೆಡ್ ಆಟೋ ಪ್ಲೇ ಅಂಡ್ ಆಪಲ್ ಕಾರ್ ಪ್ಲೇ ಎರಡು ಕೂಡ ಕನೆಕ್ಟಿವಿಟಿ ಇರುತ್ತೆ. ಇದರಲ್ಲಿ 4 ಸ್ಪೀಕರ್ಸ್ ಬರುತ್ತೆ. ಸ್ಪೀಕರ್ ಇರುತ್ತೆ ಗಾಡಿಲಿ. 4 ಸ್ಪೀಕರ್ ಪ್ಲಸ್ 2 ನಿಮಗೆ ಟ್ವಿಟರ್ ಬರುತ್ತೆ. ಇಲ್ಲೊಂದು ಬರುತ್ತೆ, ಅಲ್ಲೊಂದು ಬರುತ್ತೆ. ಸರ್ ಡೋರ್ ಅಲ್ಲೇ ಇರುತ್ತಾ ಸ್ಪೀಕರ್? ಹೌದು ಸರ್, ಡೋರ್ ಅಲ್ಲೇ ಇರುತ್ತೆ. ಸರ್ ಇವನ್ ಡೋರ್ ಪಾರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಇದು ಸರ್ ಡ್ಯೂಯಲ್ ಟೋನ್ ಆಕ್ಚುಲಿ ಡ್ಯೂಯಲ್ ಟೋನ್ ಬಂದು ಈ ವೇರಿಯಂಟ್ ಸ್ಟಾರ್ಟ್ ಆಗೋದು. ಓಕೆ. ಸೊ ಬೇಸಿಕಲಿ ಮತ್ತೆ ಸೆಕೆಂಡ್ ವೇರಿಯಂಟ್ ಅಲ್ಲಿ ಬಂದು ನಿಮಗೆ ಇದು ಬಂದು ಫ್ಯಾಬ್ರಿಕ್ ಬರುತ್ತೆ. ಓಕೆ. ಓಕೆ. ಇದೆಲ್ಲ ಫ್ಯಾಬ್ರಿಕ್ ಬರುತ್ತೆ. ಇದರಲ್ಲಿ ನಿಮಗೆ ಝೀಟಾ ಮತ್ತೆ ಝೀಟಾ ಆಪ್ಷನಲ್, ಆಲ್ಫಾ ಮತ್ತೆ ಆಲ್ಫಾ ಆಪ್ಷನಲ್ ಮಾತ್ರ ಲೆದರ್ ಫಿನಿಶಿಂಗ್ ಬರುತ್ತೆ. ಓಕೆ. ಸೊ ಇದು ಬಂದು ನಿಮಗೆ ಕ್ರೋಮ್ ಫಿನಿಶಿಂಗ್ ಬಂದು ಝೀಟಾ ಆಪ್ಷನಲ್ ಇಂದ ಸ್ಟಾರ್ಟ್ ಆಗೋದು. ಓಕೆ. ಸೊ ಇದು ಬಂದು ನಿಮಗೆ ಇದು ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಸೊ ಈ ಗ್ಲಾಸಿ ಫಿನಿಶಿಂಗ್ ಕೂಡ ನಿಮಗೆ ಸೆಕೆಂಡ್ ವೇರಿಯಂಟ್ ಇಂದ ಬರಲ್ಲ, ಇದು ಬಂದು ಝೀಟಾ ಆಪ್ಷನಲ್ ಇಂದ ಬರೋದು. ಇದು ಕೂಡ ನಿಮಗೆ ಲೆದರ್ ಫಿನಿಶಿಂಗ್ ಬರುತ್ತೆ. ಹೌದು, ಲೆದರ್ ಫಿನಿಶಿಂಗ್ ಅಲ್ಲಿ ಇದೆ. ಅಂಡ್ ಮತ್ತೆ ನಿಮಗೆ ಇಲ್ಲಿ ಬಂದ್ರೆ ವೈರ್ಲೆಸ್ ಚಾರ್ಜರ್ ಕೂಡ ಇನ್ಬಿಲ್ಟ್ ಬರುತ್ತೆ. ಓಕೆ. ಇಲ್ಲಿ ವೈರ್ಲೆಸ್ ಚಾರ್ಜರ್ ಇದೆ. ಹೌದು. ಮತ್ತೆ 12 ವ್ಯಾಟ್ಸ್ ನಿಮಗೆ ಚಾರ್ಜರ್ ಸ್ಲಾಟ್ ಬರುತ್ತೆ. ಓಕೆ. ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ಬಂದು ಒಂದು USB ಕೇಬಲ್ ನ ಅಡಾಪ್ಟ್ ಮಾಡ್ಕೋಬಹುದು. ಸರ್ ಇದೆಲ್ಲ ಫಾಸ್ಟ್ ಚಾರ್ಜಿಂಗ್ ಐತಾನೆ? ಹೌದು ಸರ್, 100% ಫಾಸ್ಟ್ ಚಾರ್ಜರ್. ಯಾಕಂದ್ರೆ 12 ವ್ಯಾಟ್ಸ್ ಇರುತ್ತೆ. ಓಕೆ. 120 ವೋಲ್ಟ್ಸ್ ಇರುತ್ತೆ. ಓಕೆ. ಹಿಂಗೆ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಹಾಗೆ AC ಗೆ ಸಂಬಂಧಪಟ್ಟ ಸ್ವಿಚ್ಗಳು ಸರ್ ಎಲ್ಲ ಆಟೋಮೆಟಿಕ್ ತಾನೆ? ಕಂಪ್ಲೀಟ್ ಆಟೋಮೆಟಿಕ್ ವೇರಿಯಂಟ್. ಗೇರ್ ಬಾಕ್ಸ್ ಬಂದು ನಿಮಗೆ ಇದು ಬಂದು ಆಟೋಮೆಟಿಕ್ ವೇರಿಯಂಟ್. ಇದು ಬಂದು ಕಂಪ್ಲೀಟ್ ಆಗಿ ಇದು ಗ್ರ್ಯಾಂಡ್ ವಿಟಾರ 80 ಅಂತ ಬರುತ್ತೆ. ಇನ್ನೊಂದು ವೇರಿಯಂಟ್ ಅಲ್ಲಿ ECVT ಅಂತ ಬರುತ್ತೆ. ECVT ಬರೋದು ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ. ಇದು ಬಂದು 80 ಬರೋದು. ಸೊ ಇದರಲ್ಲಿ ನಿಮಗೆ ಫಂಕ್ಷನ್ಸ್ ಬಂದು ಪಾರ್ಕಿಂಗ್ ಬಟನ್ ಅಂಡ್ ರಿವರ್ಸ್ ಅಂಡ್ ನ್ಯೂಟ್ರಲ್ ಅಂಡ್ ಡ್ರೈವ್ ಮೋಡ್ ಅಂಡ್ ಮ್ಯಾನ್ಯುವಲ್. ಸೊ ಮ್ಯಾನ್ಯುವಲ್ ಬಂದು ನಿಮಗೆ 6 ಗೇರ್ ಬಾಕ್ಸ್ ಬರುತ್ತೆ. ಓಕೆ. ಸೊ ಡ್ರೈವ್ ಮೋಡ್ ಅಲ್ಲಿ ನಿಮಗೆ ಅಪ್ ಟು ಬಂದು ಗಾಡಿ ಬಂದು 185 ಸ್ಪೀಡ್ ವರೆಗೂ ನೀವು ಕವರೇಜ್ ಮಾಡ್ಕೋಬಹುದು, ಡಿಪೆಂಡ್ಸ್ ಆನ್ ಯುವರ್ ಡ್ರೈವಿಂಗ್. ಓಕೆ. ಸೊ ಅಷ್ಟು ಪವರ್ ಕಂಟ್ರೋಲಿಂಗ್ ಇರುತ್ತೆ. ಅಂದ್ರೆ 185 ರೀಚ್ ಆಗುತ್ತೆ ಸರ್? ಸರ್ ರೀಚ್ ಮಾಡಿದೆ ಒಂದು ಫಂಕ್ಷನ್ ಬಟನ್ ಬರುತ್ತೆ ಇಲ್ಲಿ. ಓಕೆ. ಎಲ್ಲಿ ಬರುತ್ತೆ ಸರ್? ಇಲ್ಲಿ ಬಟನ್ ಇದೆ. ಓಕೆ. ಇದು ಏನಕ್ಕೆ ಬಟನ್ ಅಂತಂದ್ರೆ ನಿಮಗೆ ಜಸ್ಟ್ ಇದು ಹಾರ್ಡ್ ಇರುತ್ತೆ, ಇದು ವರ್ಕ್ ಆಗಲ್ಲ. ಸೊ ಬಟನ್ ನ ಪ್ರೆಸ್ ಮಾಡ್ಬಿಟ್ಟು ನಾವು ಈಸಿಯಾಗಿ ಮೂವ್ ಮಾಡ್ಕೋಬಹುದು. ಓಕೆ. 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 ಸೊ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಇದು ಮೂವ್ ಆಗುತ್ತೆ. ಓಕೆ. ಸೊ ಹಾಗೆ ಮುಂದಕ್ಕೆ ಹಾಕೋಬಹುದು. ಓಕೆ. ಒಂಥರ ಕ್ಲಚ್ ಟೈಪ್ ಇದು. ಕ್ಲಚ್ ಟೈಪ್ ತರ ಬರುತ್ತೆ. ಸೊ ಇಲ್ಲಿ ಬಂದು ನಿಮಗೆ ಪಾರ್ಕಿಂಗ್ ಅಸಿಸ್ಟೆಂಟ್ ಬಟನ್ ಬರುತ್ತೆ. ಇದು ಬಂದು ನಿಮಗೆ ಮುಂಚೆ ಎಲ್ಲ ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ತಾ ಇದ್ರು. ಸೊ ಇವಾಗ ಅಪ್ಗ್ರೇಡ್ ಆಗಿದೆ. ಸೊ ಇದು ಬಂದು ಪಾರ್ಕಿಂಗ್ ಬಟನ್ ಬರುತ್ತೆ. ಸೊ ಈ ಪಾರ್ಕಿಂಗ್ ಬಟನ್ ನೀವು ಮೇಲ್ಗಡೆ ಅಂತಂದ್ರೆ ಪಾರ್ಕಿಂಗ್ ಆನ್ ಆಗುತ್ತೆ, ಕೆಳಗಡೆ ಅಂತಂದ್ರೆ ಪಾರ್ಕಿಂಗ್ ಆಫ್ ಆಗುತ್ತೆ. ಬಿಕಾಸ್ ಆಫ್ ಗಾಡಿ ಆನ್ ಅಲ್ಲಿ ಇರಬೇಕು. ಅವಾಗ ಇದು ಬಂದು ಓಲ್ಡ್ ಅಂತ. ಓಲ್ಡ್ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಸಪೋಸ್ ಇವಾಗ ನೀವು ಏನಾದ್ರು ಒಂದು ಬೆಟ್ಟ ಹತ್ಬೇಕಾದ್ರೆ, ಸೊ ಇಲ್ಲ ಬೆಟ್ಟ ಇಳಿಬೇಕಾದ್ರೆ ಸಡನ್ ಗಾಡಿ ಮೂವ್ ಆಗುತ್ತೆ. ಅವಾಗ ಹೋಲ್ಡ್ ಪ್ರೆಸ್ ಮಾಡ್ಕೊಂಡ್ರೆ ನಿಮಗೆ ಅದು ಸ್ಟೆಬಿಲಿಟಿ ಕಂಟ್ರೋಲ್ ಅಲ್ಲಿ ಇರುತ್ತೆ, ಯಾವುದೇ ರೀತಿ ಮೂವ್ ಆಗಲ್ಲ ಗಾಡಿ. ಸರ್ ಇದು ಬಂದು ಸೀಟ್ ಬಂದು ವೆಂಟಿಲೇಟೆಡ್ ಸೀಟ್ಸ್ ಅಂತ. ಅಂದ್ರೆ ವೆಂಟಿಲೇಟೆಡ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿ AC ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಿರೋ, ಸೊ AC ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀರ ನಿಮಗೆ ಸೀಟ್ ಅಲ್ಲೂ ಕೂಡ ಫೀಲ್ ಆಗುತ್ತೆ. ಹೌದು. ಸೊ ಇದು ಬಂದು ಫ್ರಂಟ್ ಮತ್ತೆ ಡ್ರೈವರ್ ಮತ್ತೆ ಕೋ ಡ್ರೈವರ್ಗೆ ಇಬ್ಬರಿಗೆ ಮಾತ್ರ ವರ್ಕ್ ಆಗೋದು. ಬಿಕಾಸ್ ಏನಕ್ಕೆ ಅಂತಂದ್ರೆ ಅವ್ರಿಗೆ ಆರಾಮಾಗಿ ಈಗ ಒಂದು 3000 ಕಿಲೋಮೀಟರ್ ರನ್ ಮಾಡ್ಬೇಕಂತಂದ್ರೆ, ಇಲ್ಲ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಅವರಿಗೆ ಬೆನ್ನಲ್ಲಿ ಸ್ವೆಟ್ ಆಗುತ್ತೆ. ಆ ಸ್ವೆಟ್ ನ ಹೋಗ್ಲಿಕ್ಕೆ ಇದಕ್ಕೆ ಯೂಸ್ ಆಗುತ್ತೆ. ಹೌದು. ಏನಂತಂದ್ರೆ ಪ್ಲಾಸ್ಟಿಕ್ ಕವರ್ ಇದೆ ಇದರಲ್ಲಿ, ಬಟ್ ಈ ಪ್ಲಾಸ್ಟಿಕ್ ಕವರ್ ಇಲ್ಲ ಅಂದ್ರೆ ಚಿಲ್ಡ್ ಆಗ್ತಿತ್ತು. ಬಟ್ ಅದು ಆನ್ ಮಾಡಿದಾಗ ಈ ಪ್ಲಾಸ್ಟಿಕ್ ಕವರ್ ಬಲೂನ್ ತರ ಹೋಗ್ತಾ ಇದೆ. ಹೌದು ಸರ್, ಇದು ಒಳಗಡೆ ಹೋಗುತ್ತೆ. ಅದೇ ಏರ್ ಬಂದು ಒಳಗಡೆ ಇದೆ. ಸೊ
ನಾವು ಇಲ್ಲಿ ಹೆಂಗೆ ಎ ಸಿ ಹಾಕೋತೀವೋ ಅವಾಗ ಇಲ್ಲಿ ನಮಗೆ ಈ ತರ ಫೀಲ್ ಆಗುತ್ತೆ ಎ ಸಿ. ಹೌದು. ಇದಕ್ಕೆ ಯಾವುದೇ ರೀತಿ ಅಡಿಷನಲಿ ಸೀಟ್ ಕವರ್ ಹಾಕ್ಲಿಕ್ಕೆ ಆಗಲ್ಲ. ನೋಡಿ ಇಲ್ಲಿ ಆಕ್ಚುಲಿ ಸೀಟ್ ಕವರ್ ಇಲ್ಲ, ಡ್ರೈವಿಂಗ್ ಸೀಟ್ ಇದೆ, ಬಟ್ ಇಲ್ಲಿ ಆಕ್ಚುಲಿ ಏರ್ ಬರ್ತಾ ಇದೆ. ಇದಕ್ಕೆ ಸೀಟ್ ಕವರ್ ಹಾಕೋ ಆಪ್ಷನ್ ಇಲ್ಲ. ಸೊ ಫಸ್ಟ್ ಇದು ಬಂದು 6 ಏರ್ ಬ್ಯಾಗ್ ಸೀಟ್ ಕವರ್ ಬರುತ್ತೆ, ಬಟ್ ಅದು ಹಾಕಕ್ಕಾಗಲ್ಲ. ಸರ್ ಏರ್ ಬ್ಯಾಗ್ ಎಲ್ಲೆಲ್ಲ ಬರುತ್ತೆ? ಒಂದು ಇಲ್ಲೊಂದು ಬರುತ್ತೆ ಸರ್. ಏರ್ ಬ್ಯಾಗ್ಸ್ ಬಂದು ಇದು ಫಸ್ಟ್ ಒನ್ ಏರ್ ಬ್ಯಾಗ್ಸ್ ಅಂಡ್ ಸೆಕೆಂಡ್ ಬಂದು ಸ್ಟೇರಿಂಗ್ ಅಲ್ಲಿ. ಓಕೆ. ಸೊ ಥರ್ಡ್ ಬಂದು ಪಿಲ್ಲರ್ ಅಲ್ಲಿ ಬೀಮ್, ಇದ್ರಲ್ಲಿ ಒಂದು. ಸೊ ನೆಕ್ಸ್ಟ್ ಬಂದು ಅದರಲ್ಲೊಂದು. ಓಕೆ. ಕಂಪ್ಲೀಟ್ ಕವರಿಂಗ್ ಬರುತ್ತೆ ಸರ್. ಸರ್ ಸೀಟ್ ಅಲ್ಲಿ ಬರುತ್ತೆ ಸರ್. ಎಷ್ಟು ಸರ್ ಇದು ಸೇಫ್ಟಿ ರೇಟಿಂಗ್ ಎಷ್ಟಿದೆ ಸರ್? ಸರ್ 4.7 ಇದೆ ಸರ್. 4.6. ಸರ್ ಇದು ತೋರಿಸ್ತೀರಾ? ಹೌದು ಸರ್. ಅದು ಬಂದು ಪ್ಯಾನರೋಮಿಕ್ ಸನ್ರೂಫ್ ಅಂತ. ಓಕೆ. ಸೊ ಈ ಪ್ಯಾನರೋಮಿಕ್ ಸನ್ರೂಫ್ ಬಂದು ಜಸ್ಟ್ ಸಿಂಗಲ್ ಟಚ್ ಅಲ್ಲಿ ಇರುತ್ತೆ. ಸೊ ಒನ್ ಟಚ್ ಬಟನ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಫಸ್ಟ್ ಬಂದು ಪ್ಯಾನರೋಮಿಕ್ ಅಂದ್ರೆ ಮೂನ್ ರೂಫ್ ಓಪನ್ ಆಗುತ್ತೆ. ಓಕೆ. ಇದು ಬಂದು ಮೂನ್ ರೂಫ್ ಸರ್. ಓಕೆ. ಓಕೆ. ಸೊ ಇದು ಕಂಪ್ಲೀಟ್ ಕ್ಲೋಸ್ ಆಯ್ತು. ಸೊ ಇದಾದ್ಮೇಲೆ ಇವಾಗ ನಾವು ಓಪನ್ ಮಾಡೋದು ಸನ್ ರೂಫ್ ಅಂತ. ಸೊ ಇದು ಸನ್ ರೂಫ್ ಬಂದು ಬೇರೆ ಕಾರಲ್ಲಿ ಜಸ್ಟ್ ನಮಗೆ ವಿಂಡೋ ತರ ಓಪನ್ ಆಗುತ್ತೆ. ಇದು ಬಂದು ಕಂಪ್ಲೀಟ್ ಪ್ಯಾನರೋಮಿಕ್, ಫುಲ್ ಓಪನ್ ಆಗುತ್ತಲ್ಲ? ಹೌದು, ಕಂಪ್ಲೀಟ್ ಓಪನ್ ಆಗುತ್ತೆ. ಸೊ ಇಷ್ಟು ಸನ್ ರೂಫ್ ಓಪನ್ ಆಗುತ್ತೆ. ಕಂಪ್ಲೀಟ್ ಆಗಿ ಇಬ್ರು ನಿಂತ್ಕೋಬಹುದು ಸರ್ ಇದರಲ್ಲಿ. ಸೊ ಗೆಳೆಯರೆ, ನೀವು ಇಲ್ಲಿ ನೋಡ್ತಿರ್ಬೋದು ಸನ್ ರೂಫಿನ ವ್ಯೂ ಒಂದು ಈ ತರ ಇದೆ. ಹೌದು ಸರ್. ಆಕ್ಚುಲಿ ಸೇಫ್ ಅಲ್ಲ, ಬಟ್ ನಿಂತ ಗಾಡಿಲಿ ನೋಡ್ಬೋದಲ್ವಾ? ಏನು ನೋಡ್ಬೋದು, ಏನು ಫುಲ್ ಓಪನ್ ಆಗಿದೆ. ಏನಂತಂದ್ರೆ ಗಾಡಿದು 60% ಇಂಟೀರಿಯರ್ ಓಪನ್ ಇದೆ. ಹೌದು ಸರ್. ಇದು ಏನಕ್ಕೆ ಯೂಸ್ ಮಾಡ್ಕೊತಾರೆ ಅಂದ್ರೆ ಜಸ್ಟ್ ಅಫಿಷಿಯಲ್ಸ್ ಮತ್ತೆ ಈಗ ಮಕ್ಕಳಲ್ಲಿ ಏನಾರು ಆಚೆ ಕಡೆ ನೋಡ್ಕೋಬೇಕಂದ್ರೆ ಇದು ಯೂಸ್ ಮಾಡ್ಕೋಬಹುದು. ಬಿಕಾಸ್ ಇದು ಈ 3 ವೇರಿಯಂಟ್ಸ್ ಅಲ್ಲಿ ಮಾತ್ರ ಈ ತರ ಕಂಪ್ಲೀಟ್ ಪ್ಯಾನರಾಮಿಕ್ ಸನ್ರೂಫ್ ನಮ್ದರಲ್ಲಿ ಬರೋದು. ಒಂದು ಬಂದು ಇನ್ವಿಕ್ಟೋ, ಇನ್ನೊಂದು ಬಂದು ಜಿವಿ, ಇನ್ನೊಂದು ಬಂದು ನಿಮಗೆ ಇದು ಬರುತ್ತಲ್ಲ ಸರ್ ಮಾರುತಿ ಬ್ರೆಜಾ. 3 ವೇರಿಯಂಟ್ ಅಲ್ಲಿ ಬರುತ್ತೆ. ಹೌದು. ಮಾರುತಿ ಬ್ರೆಜಾ ಬೇರೆ, ಗ್ರ್ಯಾಂಡ್ ವಿತಾರ ಬೇರೆ. ಅದು ವಿಟಾರಾ ಬ್ರೆಜಾ, ಇದು ಬಂದು ಗ್ರ್ಯಾಂಡ್ ವಿಟಾರಾ. ಎರಡು ಬೇರೆ ಬೇರೆ ಗಾಡಿ, ಕನ್ಫ್ಯೂಸ್ ಆಗಬೇಡಿ. ಹೌದು ಸರ್. ಕ್ಲೋಸ್ ಮಾಡಿ ಸರ್. ಸೊ ಕ್ಲೋಸಿಂಗ್ ಅಷ್ಟೇ ಸರ್. ಜಸ್ಟ್ ಸಿಂಗಲ್ ಟಚ್ ಬಟನ್ ಮಾತ್ರ. ಒಂದು ಟಚ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗುತ್ತಲ್ವಾ? ಹೌದು ಸರ್. ಸೊ ಅದು ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ಬಂದು ಮೂನ್ ರೂಫ್ ಕ್ಲೋಸ್ ಮಾಡ್ಕೋಬೇಕಂದ್ರೆ ಸಿಂಗಲ್ ಟಚ್, ಅದು ಕೂಡ ಸಿಂಗಲ್ ಟಚ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ, ನಾನು ಬಂದುಬಿಟ್ಟು 5.8 ಹೈಟ್ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಗಾಡಿಯ ಒಂದು ಲೆಗ್ ರೂಮ್ ಬಂದು ತುಂಬಾ ಸ್ಪೇಸಸ್ ಆಗಿದೆ. ಒಳಗೆ ನೋಡ್ತಿರ್ಬೋದು 2.5 ಫೀಟ್ಗಿಂತ ಜಾಸ್ತಿ ಸ್ಪೇಸ್ ಇದೆ. ಹಾಗೆ ನೀವು ಡ್ರೈವರ್ ಸೈಡು ನೋಡ್ತಿರ್ಬೋದು ಲೆಗ್ ರೂಮ್ ಚೆನ್ನಾಗಿದೆ. ಆಟೋಮೆಟಿಕ್ ಗಾಡಿ ಆಗಿರೋದ್ರಿಂದ ಒಂದು ಬ್ರೇಕು, ಒಂದು ಎಕ್ಸಲೇಟರ್ ಮಾತ್ರ ಸಿಗೋದು. ಹಾಗೆಯೇ ಇದು ಬಂದು ಟಿಲ್ಟೇಬಲ್ ಸ್ಟೇರಿಂಗ್ ಆಗಿರುತ್ತೆ. 100% ಟಿಲ್ಟೇಬಲ್ ಪ್ಲಸ್ ಪವರ್ ಸ್ಟೇರಿಂಗ್ ಆಗಿರುತ್ತೆ. ಬನ್ನಿ ಗೆಳೆಯರೆ, ಇವಾಗ ಏನು ಅಂತಂದರೆ ರೇರ್ ಸೈಡ್ ಹೋಗಿ ನೋಡೋಣ. ಈ ಒಂದು ವೆಹಿಕಲ್ನ ರೇರ್ ಸೀಟಲ್ಲಿ ನಾವು ಕೂತಿದ್ದೀವಿ. ಸರ್ ನೋಡ್ತಿರ್ಬೋದು ಪಕ್ಕದಲ್ಲೇ ಕೂತಿದ್ದಾರೆ. ಸರ್ ಇದು ಬಂದುಬಿಟ್ಟು 3 ಸೀಟರ್ ಸರ್. ಇದು ಬಂದು 3 ಸೀಟರ್ಸ್. ಓಕೆ. ನಿಮಗೆ 3 ಸೀಟ್ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ 2 ಸೀಟ್ ಯೂಸ್ ಮಾಡ್ಕೊಂಡು ನಿಮಗೆ ಕಪ್ ಹೋಲ್ಡರ್ನ ಕೂಡ ನೀವು ಕೆಳಗೆ ಹಾಕೋಬಹುದು. ಇದು ಒಂದು ಕಪ್ ಹೋಲ್ಡರ್ ಇಲ್ಲಿ ನೋಡ್ತಿರ್ಬೋದು. ಕಪ್ ಹೋಲ್ಡರ್ ಇದೆ, ಕಪ್ ಹೋಲ್ಡರ್ ಬರುತ್ತೆ, ಪ್ಲಸ್ ಇನ್ಬಿಲ್ಟ್ ಸೀಟ್ ಬರುತ್ತೆ. ಸೊ ನಿಮಗೆ ಮಾರುತಿಲಿ ನೆಕ್ಸಾದಲ್ಲಿ ಬಂದ್ರೆ ಮಾತ್ರನೇ ನಿಮಗೆ ಹಿಂದೆಗಡೆ ಬಂದು 3 ಹೆಡ್ ರೆಸ್ಟ್ ಬರುತ್ತೆ. ಸೊ ಇವಾಗ ಬಂದು ವಿಕ್ಟೋರಿಯಸ್ ಅಲ್ಲಿ ಬಿಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಕಂಪ್ಲೀಟ್ ನೆಕ್ಸಾದಲ್ಲಿ ಮಾತ್ರ ಹಿಂದೆಗಡೆ 3 ಹೆಡ್ ರೆಸ್ಟ್ ಬರುತ್ತೆ. ಅಂತಂದ್ರೆ ಸೊ ಒಂದು ಬಂದು ನಿಮಗೆ ಇದು ಬಂದು 60%. ಸೊ ಇನ್ನೊಂದು ಬಂದು ಕಂಪ್ಲೀಟ್ 80%. ಇವಾಗ ನೀವು ಇರೋದು 60% ಅಲ್ಲಿ. ಸೊ ಇದೇನಕ್ಕೆ ಅಂದ್ರೆ 2 ಟೈಪ್ಸ್. ಇವಾಗ ಸಪೋಸ್ ಯಾರೋ ಸ್ಟ್ರೈಟ್ ಕುತ್ಕೋಬೇಕಂತಂದ್ರೆ ಇದು ಕೂಡ ಸಪೋರ್ಟ್ ಮಾಡೋದು. ಪರವಾಗಿಲ್ಲ ಸರ್. ಇದೆ ಆ್ಯಕ್ಚುಲಿ ಈ ಥರ ಸಣ್ಣ ಸಣ್ಣ ಫೀಚರ್ಸ್ ಇದೆಲ್ಲ ತುಂಬ ಒಳ್ಳೆ ಫೀಚರ್ಸ್ ಇದೆ. ಏನು ಅಂತಂದರೆ ಈ ಥರ ಸೀಟ್ ಅಡ್ಜಸ್ಟ್. ಸರ್ ಈಗ ನೋಡಿ, ಯಾರಾದರೂ ವಯಸ್ಸಾದವ್ರು ಇರ್ತಾರೆ ಸರ್, ಏನೋ ಮೆಡಿಕಲ್ ಪ್ರಾಬ್ಲಮ್ ಇರುತ್ತೆ, ಸುಮ್ಮನೆ ಬೆನ್ನು ನೋವು ಆಗೋದೆಲ್ಲ ತಪ್ಪುತ್ತೆ. ಈ ತರ ಸಣ್ಣ ಸಣ್ಣ ಫೀಚರ್ ಇದೆ. ಸುಮ್ಮನೆ ಹಿಂಗೆ ಕುತ್ಕೊಂಡಿರ್ಬೇಕು ಅಂತ ಏನಿಲ್ಲ. ಸೊ ಇದೆಲ್ಲ ಬಂದು ನಿಮಗೆ ಬಕೆಟ್ ಸೀಟ್ಸ್ ಬರುತ್ತೆ. ಓಕೆ, ಇದೆಲ್ಲ ಬಕೆಟ್ ಸೀಟ್ಸ್ ಅಲ್ವಾ? ನೋಡ್ತಿರ್ಬೋದು ಗೆಳೆಯರೆ. ಸೊ ಸರ್ ಇದಕ್ಕೆ ಏನು ಅಂತಂದ್ರೆ ಸೀಟ್ ಕವರ್ ಸಾಕಾಗಿಲ್ಲ. ಇಲ್ಲ, ಇದಕ್ಕೆ ಏನಕ್ಕೆ ಸೀಟ್ ಕವರ್ ಬರಲ್ಲ ಅಂದ್ರೆ ಬಿಕಾಸ್ ಆಫ್ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ ಇರೋ ಕಾರಣ ಇಲ್ಲ, ಸೀಟ್ ಕವರ್ ಬರಲ್ಲ. ಓಕೆ. ಸೊ ಇದು ಬಂದು ನಿಮಗೆ ಚಿಲ್ಡ್ರನ್ ಚೈಲ್ಡ್ ಲಾಕ್ ಬರುತ್ತೆ. ಸೀಟ್ ಬರುತ್ತೆ, ಎಕ್ಸ್ಟ್ರಾ ಸೀಟ್ಸ್, ಅದು ಫೀಚರ್ಸ್ ಇರುತ್ತೆ. ಅದರ ಬಕಲ್ ಇದು ಬಕಲ್ಸ್ ಬರುತ್ತೆ. ಸೊ ಇಲ್ಲಿ ಬಂದ್ರೆ ನಿಮಗೆ ರೇರ್ ಎಸಿ ಬರುತ್ತೆ. ಓಕೆ, ಎಸಿ ವೆಂಟಿಲೇಷನ್ ಬಂದು ಇಲ್ಲಿ ಬರುತ್ತೆ. ಸರ್ ಇಲ್ಲೇ ಚಾರ್ಜಿಂಗ್, ಫೋನ್ ಚಾರ್ಜಿಂಗ್ ಎಲ್ಲ ಇದು ಬಂದು ನಿಮಗೆ ಸಿ ಟೈಪ್ ಬರುತ್ತೆ ಅಂಡ್ ನಿಮಗೆ USB ಕೇಬಲ್ ಕೂಡ ಬರುತ್ತೆ. ಇದು ಬಂದು USB ಕೇಬಲ್ ಅಡಾಪ್ಟ್ ಕೆಳಗಡೆ ಬರುತ್ತೆ. ಇದು ಬಂದ್ಬಿಟ್ಟು ಚಿಲ್ಡ್ ಇಲ್ಲ ಸರ್. ಚಿಲ್ಡ್ ಇಲ್ಲ, ಮಾಮೂಲಿ ಜಸ್ಟ್ ಕ್ಯಾರಿ ಮಾಡಕ್ಕಷ್ಟೇ. ಅಂದ್ರೆ ಏನು ಅಂತಂದ್ರೆ ತುಂಬಾ ದೊಡ್ಡದಾಗಿ ಏನಿಲ್ಲ. ಸಪೋರ್ಟಿಂಗ್ ಸರ್. ಅದು ಏನು ಆರ್ಮ್ ರೆಸ್ಟ್ ಕೆಳಗೆ ಒಂದು ಸಣ್ಣ ಯುಟಿಲಿಟಿ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಇದೇನು ಅಂತಂದ್ರೆ ಒಳಗೆ ಬಾಕ್ಸ್ ಚಿಲ್ಲರ್ ಏನಿಲ್ಲ. ಬಟ್ ಹಾಕ್ಸ್ಕೊಳ್ಳೋರು ಆಕ್ಸೆಸರಿ ಹಾಕ್ಸ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಆಪ್ಷನ್ ಇದೆ, ಬೇಕಾದ್ರೆ ಹಾಕ್ಸ್ಕೋಬಹುದು. ಹೌದಾ ಸರ್? ಹೌದು. ಸೊ ಇಲ್ಲಿ ಬಂದು ನಿಮಗೆ ಲೆಗ್ ರೂಮ್ ಬಂದು, ಸೊ ಹಿಂದೆಗಡೆ ಬಂದು ಇಲ್ಲಿ ತಾಯಿ ಸಪೋರ್ಟ್ ಸಿಗುತ್ತೆ. ಓಕೆ. ಸೊ ಈ ಸೀಟ್ ಬಂದು ಲೆಂತ್ ಇದೆ, ಇದು ತಾಯಿ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಓಕೆ, ತಾಯಿ. ಓಕೆ, ಕೆಳಗಡೆ. ಸೊ ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಆರಾಮಾಗಿ ಕೂತ್ಕೋಬಹುದು. ಚೆನ್ನಾಗಿದೆ. ಇನ್ನೊಂದು ವಿಷಯ ಏನು ಗೊತ್ತಾ, ಮಧ್ಯದಲ್ಲಿ ಸ್ವಲ್ಪ ಜಾಗ ಇದೆ ಸರ್. ಹೌದು, ಇದೇ ಕಪ್ಪು ಈಗ ಇಬ್ಬರೇ ಹೋಗ್ತಿದ್ರೆ ಕಪ್ ಹೋಲ್ಡರ್ನ ಯೂಸ್ ಮಾಡ್ಕೊಂಡು ನೀವು ಚೆನ್ನಾಗಿರ್ಲಿ. ಇದು ಕಂಪ್ಲೀಟ್ ಆಗಿ ಅಲ್ಲ ಸರ್, 3 ಜನ ಕೂರಂಗಿದ್ರು, ಸ್ವಲ್ಪ ಜಾಗ ಇದೆ ಸರ್. ಇದು ನೋಡಿ, ಸ್ವಲ್ಪ ನಾವು
ಸೈಡಲ್ಲಿ ಕೂತ್ರೆ ಮಧ್ಯದಲ್ಲಿ ನೋಡಿ 2 ಅಡಿ ಜಾಗ ಇದೆ. ಸೊ ಇನ್ನೊಬ್ರು ಇದ್ರಲ್ಲಿ 3 ಜನ ಆರಾಮಾಗಿ ಕುತ್ಕೋಬಹುದು. ಸ್ವಲ್ಪ ದಪ್ಪ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ಇದು ಈ ಗಾಡಿಲಿ ಬಂದ ಸ್ಪೆಸಿಫಿಕ್ ಏನಂತಂದ್ರೆ ಇದು ಬಂದ ನಿಮಗೆ ಕರ್ಟನ್ ಬರುತ್ತೆ. ಇದೆಲ್ಲ ಶೋರೂಮ್ ಇಂದ ಇನ್ಬಿಲ್ಟೇ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಆಫ್ಟರ್ ಮಾರ್ಕೆಟಿಂಗ್ ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನಕ್ಕೆ ಇದು ಇನ್ಬಿಲ್ಟ್ ಬರುತ್ತೆ. ಆಮೇಲೆ ಈ ಗ್ಲಾಸಸ್ ಬಂದು ಇದೆಲ್ಲ UV ಕಟ್ ಗ್ಲಾಸಸ್ ಬರುತ್ತೆ. UV ಕಟ್ ಗ್ಲಾಸ್ ಅಂದ್ರೆ ಅಲ್ಟ್ರಾ ವೈಲೆಟ್ ಕಟ್ ಗ್ಲಾಸ್ ಅಂತ. ಸೂರ್ಯನ ಕಿರಣ ಏನಂತಾರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ಮನ್ನ ಟ್ಯಾನ್ ಮಾಡೋದು ಆ ತರ ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಆಫ್ಟರ್ ಮಾರ್ಕೆಟ್ ಟಿಂಟ್ ಹಾಕೋದು ಅವಶ್ಯಕತೆ ಇಲ್ಲ. ಏನು ಅಂತಂದ್ರೆ ಇದೆಲ್ಲ ತುಂಬಾ ಯೋಚನೆ ಮಾಡಿ ಇಂಜಿನಿಯರಿಂಗ್ ಮಾಡಿ ಹಾಕದಂತ ಸ್ಟಿಕ್ಕರ್ಸ್ ಅವೆಲ್ಲ. ಹೌದು. ಸೊ ಪವರ್ಫುಲ್. ಈಗ ನಾವು ಕಣ್ಣಿಗೆ ನಾವು UV ಗ್ಲಾಸ್ ಹಾಕಿದಾಗ ಯಾವ ರೀತಿ ಕೆಲಸ ಮಾಡುತ್ತೆ ಸೇಮ್ ಅದೇ ರೀತಿ ಇದು ವರ್ಕ್ ಮಾಡುತ್ತೆ. ನೋಡಿದ್ರೆ ಇದಿಷ್ಟು ಬಂದು ಈ ಒಂದು ಗ್ರ್ಯಾಂಡ್ ವಿತಾರ ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು, ಆದ್ರೆ ನಾನೊಂದು ಹೇಳ್ತೀನಿ ವರ್ತಿ ವಾಚಿಂಗ್ ಅಂತ ಹೇಳ್ತೀನಿ. ನಿಮ್ಮೊಂದು ಟೈಮ್ ವೇಸ್ಟ್ ಆಗಿರೋ ಅಂತ ನನ್ನ ಒಂದು ನಂಬಿಕೆ. ಯಾಕೆಂದ್ರೆ ಇವರು ತುಂಬಾನೇ ಒಂದು ಟೈಮ್ ತಗೊಂಡು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗೆ ಗೆಳೆಯರೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಸರ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಆಗಿ ಸರ್ ಹಾಕಿರ್ಬೋದಲ್ಲ ಸರ್? ಖಂಡಿತ ಸರ್ ಹಾಕಿರ್ತೀನಿ. ಸರ್ ಏನು ಆಫರ್ ಕೊಡ್ತೀರಾ ನಮ್ಮೊಂದು ಸಬ್ಸ್ಕ್ರೈಬರ್ ಬಂದ್ರೆ? ಸರ್ ಇದು ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಕಡೆಯಿಂದ ಬಂತು ಅಂದರೆ ಸೊ ಶೋರೂಮ್ ಕಡೆಯಿಂದ ಬೆನಿಫಿಟ್ ಆಕ್ಸೆಸರೀಸ್ ಅಲ್ಲಿ ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಮಾಡೋಕ್ಕಾಗುತ್ತೋ ಸೊ ಮಾಡಿಸ್ಕೊಡ್ತೀವಿ. ಅಡಿಷನಲ್ ಡಿಸ್ಕೌಂಟ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಸೊ ಇದೊಂದು ಆರ್ಗನೈಸ್ಡ್ ಆಥರೈಸ್ಡ್ ಡೀಲರ್ಶಿಪ್ ಆದ ಕಾರಣ ಏನಂತಂದ್ರೆ ಇವರ ಒಂದು ಹ್ಯಾಂಡಲ್ಲಿ ಎಷ್ಟಿರುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಮ್ಯಾಕ್ಸಿಮಮ್ ಬೆನಿಫಿಟ್ ನಿಮಗೆ ಮಾಡ್ಕೊಡ್ತಾರೆ ಅಂತ ಸರ್. ಈ ಮಂತ್ ಅಲ್ಲಿ ಯಾರೇ ಬುಕ್ ಮಾಡ್ಕೊಂಡ್ರು ಸೊ ಶೋರೂಮ್ ಕಡೆಯಿಂದ ಅಡಿಷನಲಿ ಎಷ್ಟು ಆಫರ್ಸ್ ನ ಬೆನಿಫಿಟ್ ಮಾಡಿಸ್ಕೊಡ್ತೀನಿ. ಅಂದ್ರೆ ಈ ವರ್ಷ ಸರ್ ಈಗ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಸರ್ ಇದ್ರದ್ದು? ಸರ್ ಪ್ರೆಸೆಂಟ್ ಕಾಸ್ಟ್ ಬಂದು ಈ ವೇರಿಯಂಟ್ ಬಂದು ಸೊ ನಿಮಗೆ 19 lakhs ಸಮಥಿಂಗ್ ಆಗುತ್ತೆ. ಓಕೆ 19 ಲಕ್ಷ ಇದೆ. ಅಂದ್ರೆ ಇದು ಪ್ರೆಸೆಂಟ್ ಪ್ರೈಸ್. ನೀವು ಅರ್ಥ ಮಾಡ್ಕೋಬೇಕು. ಈ ಪ್ರೈಸ್ ಬಂದ್ಬಿಟ್ಟು ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ. ಯಾಕೆಂತಂದ್ರೆ ಯೂಟ್ಯೂಬ್ ವಿಡಿಯೋ ಬಂದ್ಬಿಟ್ಟು 4-5 years ಓಡುತ್ತೆ. ಸೊ ನೀವು ಈ ಒಂದು ಪ್ರೈಸ್ಗೆ ಸ್ಟಿಕ್ ಆನ್ ಆಗಬೇಡಿ. ನೀವು ಬಟ್ ಫೋನ್ ಮಾಡಿ ನೀವು ಕರೆಂಟ್ ಪ್ರೈಸ್ ನ ವಿಚಾರಿಸ್ಕೊಳ್ಳಿ. ಸರ್ ಆಫೀಸ್ ಅವರ್ಸ್ ಅಲ್ಲಿ ನಿಮಗೆ ಬೇಕಾದ ಮಾಹಿತಿ. ಸರ್ ಇನ್ನೊಂದೇನು ಅಂತಂದ್ರೆ ಟೆಸ್ಟ್ ಡ್ರೈವ್ ಕೊಡ್ತೀರಾ? ಖಂಡಿತವಾಗ್ಲೂ ಸರ್. ಅವ್ರ ಮನೆ ಇಲ್ಲಿ ಆಲ್ ಓವರ್ ಬೆಂಗಳೂರು ಎಲ್ಲಾದ್ರೂ ಟೆಸ್ಟ್ ಡ್ರೈವ್ ಕೊಡ್ತಾರೆ. ಸೊ ನೋಡಿದ್ರೆ ಇದಿಷ್ಟು ಬಂದು ಈ ಒಂದು ಗ್ರ್ಯಾಂಡ್ ವಿತಾರ ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗಿದ್ದಾರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.